ಹೌದು, ಸುಂದರ ಮತ್ತು ಸ್ವಚ್ಛ ನಗರ ಮಾಡಬೇಕೆಂಬ ಹಂಬಲ ಕೇವಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮಾತ್ರ ಇದ್ರೆ ಸಾಲದು. ಅದಕ್ಕೆ ನಾಗರಿಕರ ಸಹಕಾರವೂ ಮುಖ್ಯ. ನಾಗರಿಕರ ಸಹಕಾರ ಇಲ್ಲದೆ ಯಾವುದೇ ಕಾರ್ಯಕ್ರಮ ಸಮರ್ಪಕವಾಗಿ ಅನುಷ್ಠಾನವಾಗಲು ಸಾಧ್ಯ ಇಲ್ಲ. ಹಾಗಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಸಮರ್ಪಕ ಅನುಷ್ಠಾನವಾಗಲು ಸಾಧ್ಯವಾಗ್ತಿಲ್ಲ ಅನ್ನೋದು ಬಹಿರಂಗ ಸತ್ಯ. ಯಾಕೆ ಅಂತೀರಾ? ಪ್ರತಿನಿತ್ಯ ನಗರದ ಎಲ್ಲ ವಾರ್ಡ್ಗಳ ಪ್ರತಿ ಮನೆ ಮುಂದೆ ನಗರಸಭೆಯ ಕಸದ ವಾಹನ ಬರ್ತದೆ. ಆದರೆ ಬೆಳಿಗ್ಗೆ ಎದ್ದು ಕಸದ ವಾಹನಕ್ಕೆ ಕಸ ನೀಡಲು ಮಾತ್ರ ಕೆಲ ನಾಗರಿಕರಿಗೆ ಪುರ್ಸೊತ್ತೇ ಇಲ್ಲ. ಆದರೆ ರಾತ್ರಿ ಆಗ್ತಿದ್ದಂತೆ ಇದೇ ನಾಗರಿಕರು ಕಸವನ್ನು ಕೊಂಡೊಯ್ದು ರಸ್ತೆ ಪಕ್ಕದ ಒಂದು ಜಾಗದಲ್ಲಿ ಸುರಿಯೋದು ಸಾಮಾನ್ಯ. ಒಬ್ಬರು ಹಾಕಿದ ಕಸದ ರಾಶಿ ಕಂಡ್ರೆ ಇತರರಿಗೆ ಅದೇ ಸ್ಫೂರ್ತಿ ಎಂಬಂತೆ ಅವರು ಅಲ್ಲಿಯೇ ಕಸ ಸುರಿತಾರೆ. ಹಾಗಾಗಿ ಅದೊಂದು ಬ್ಲಾಕ್ ಸ್ಪಾಟ್ ಆಗಿ ಪರಿವರ್ತನೆಯಾಗ್ತದೆ. ಪ್ರತಿನಿತ್ಯ ಬರುವ ಕಸದ ವಾಹನದ ಕಾರ್ಮಿಕರು ಈ ಬ್ಲಾಕ್ ಸ್ಪಾಟ್ಗಳಲ್ಲಿ ಹಾಕಿರುವ ಕಸ ವಿಂಗಡಿಸಿ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಇಂತಹ ಸಮಸ್ಯೆಗೆ ಪರಿಹಾರ ಹುಡುಕಲು ಇಂದು ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಉಪಾಧ್ಯಕ್ಷ ನಾಗರಾಜ್ ಅವರ ಸ್ವಂತ ವಾರ್ಡ್ 5ನೇ ವಾರ್ಡಿನಲ್ಲಿ ಖುದ್ದು ಅವರೇ ಕಸದ ವಾಹನ ಓಡಿಸಿಕೊಂಡು ಹೋಗಿ ಕಸದ ವಾಹನಕ್ಕೆ ಹಾಕಿರುವ ಧ್ವನಿವರ್ಧಕದ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುವ ಜೊತೆಗೆ ಬ್ಲಾಕ್ ಸ್ಪಾಟ್ಗಳಲ್ಲಿ ಕಸ ಹಾಕದೆ ಪ್ರತಿನಿತ್ಯ ಮನೆಯ ಮುಂದೆ ಬರುವ ನಗರಸಭೆಯ ಕಸದ ವಾಹನಕ್ಕೆ ಕಸ ನೀಡುವಂತೆ ಮನವಿ ಮಾಡಿದರು. ಅಲ್ಲದೆ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ಅಂತ ವಿಂಗಡಿಸಿ ನೀಡಿದರೆ ಇದರಿಂದ ಕಸದ ವಾಹನ ಕಾರ್ಮಿಕರ ಕೆಲಸ ಸುಲಭವಾಗಲಿದೆ. ಹಾಗಾಗಿ ಮನೆಯಲ್ಲಿ ಕಸವನ್ನು ವಿಂಗಡಿಸಿ ನೀಡುವಂತೆ ಅವರು ಕೋರಿದರು. ಇನ್ನು ಪ್ರತಿನಿತ್ಯ ಯಾವ ಮನೆಯಿಂದ ಕಸದ ವಾಹನಕ್ಕೆ ಕಸ ನೀಡುತ್ತಿಲ್ವೋ ಅಂತಹ ಮನೆಗಳಿಗೆ ಹೋಗಿ ಅವರು ಮಾಡುತ್ತಿರುವ ಕೆಲಸದಿಂದ ನಗರದ ಸೌಂದರ್ಯ ಹಾಳಾಗುವ ಜೊತೆಗೆ ಸೊಳ್ಳೆಗಳ ಉತ್ಪಾದನೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದ ಬಗ್ಗೆಯೂ ನಾಗರಾಜ್ ಜಾಗೃತಿ ಮೂಡಿಸಿದರು. ಇದರಿಂದ ಬಹುತೇಕ ನಾಗರಿಕರು ಪರಿವರ್ತನೆಯಾಗಿ ಇನ್ನು ಮುಂದಾದರೂ ನಗರಸಭಾ ಕಸದ ವಾಹನಕ್ಕೆ ಕಸ ವಿಂಗಡಿಸಿ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ನಾಗರಾಜ್ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆಗೆ ನಾಗರಿಕರ ಸಹಕಾರವು ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಉಪಾಧ್ಯಕ್ಷ ನಾಗರಾಜ್ ಮಾಡಿರುವ ಕಾರ್ಯ ಉತ್ತಮವಾಗಿದೆ. ಇದೇ ಮಾದರಿಯಲ್ಲಿ ನಗರದ ಇತರ ವಾರ್ಡುಗಳ ಸದಸ್ಯರು ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾದರೆ ಶೀಘ್ರದಲ್ಲಿಯೇ ಎದುರಾಗಲಿರುವ ಅಕ್ಟೋಬರ್ 2ರ ಸ್ವಚ್ಛ ಭಾರತ್ ದಿನಾಚರಣೆಗೆ ಒಂದು ಅರ್ಥ ಬರಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಅದೇ ರೀತಿ ನಮ್ಮ ವೆಹಿಕಲ್ ಓಡಿಸೋವಂಥ ಡ್ರೈವರ್ಗಳು ಕೆಲವೊಂದು ಮನವಿಯನ್ನು ಮಾಡಿದ್ರು. ಯಾಕೆ ಬ್ಲಾಕ್ ಸ್ಪಾಟ್ಸು ನಾವು ಎಷ್ಟು ಸ್ವಚ್ಛ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಹಾಕುವಂಥದ್ದನ್ನು ರೂಢಿ ಆಗ್ತಾಯಿದೆ, ಏನು ಕಾರಣ ಅಂತ ಕೇಳಿದಾಗ ಕೆಲವು 4ರಿಂದ 5 ಸಂಧಿಗಳವರು ನಮ್ಮ ಆಟಗಳಿಗೆ ಕೊಡ್ದಿರ ತಗೊಂಡು ಬಂದು ಅವರೇ ರಾತ್ರಿ ಹೊತ್ತು ಸುರಿದ್ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಬೆಳಗ್ಗೆ ಹೊತ್ತು ಹೋದರೂ ಕೂಡ ಅವ್ರ ಮನೆಯಿಂದ ಹೊರಗಡೆ ಬರ್ತಾಯಿಲ್ಲ ಅಂತ ಹೇಳಿದಾಗ ಅಂಥ ಒಂದು ಮನೆಗಳು ಯಾವುದು ಅಂತೇಳಿ ನಾವು ನೋಡಬೇಕು ಅಂಥೇಳಿ ಹಿಂದೆ ನಾವು ಒಂದು 2-3 ಬಾರಿ ಇದೇ ರೀತಿಯಲ್ಲಿ ನಾವು ಓಡಾಡಿದ್ವಿ. ಎಲ್ಲ ಕಡೆಯೂ ಬ್ಲಾಕ್ ಸ್ಪಾಟ್ಸ್ ಕಡಿಮೆ ಆಗಿತ್ತು. ಅದೇ ರೀತಿ ಈ ದಿನ ಕೂಡ ನಮ್ಮ ಹುಡುಗ ಹೇಳಿದ್ದ ಒಂದು ಮಾತನ್ನ ಸ್ವೀಕಾರ ಮಾಡಿ ನಾನೇ ವೆಹಿಕಲ್ಲು ಓಡಿಸೋವಂಥದ್ದನ್ನು ಮಾಡಿ ಎಲ್ಲೆಲ್ಲಿ ಕಸ ಕೊಡೋದಿಲ್ಲ ಅಲ್ಲಿ ಆ ಮನೆಗೆ ಭೇಟಿ ಮಾಡಿ ಅವ್ರನ್ನ ಮನದಟ್ಟು ಮಾಡಿ ಅವ್ರಿಗೆ ಅರಿವು ಮೂಡಿಸೋವಂಥ ಕೆಲಸ ಮಾಡಿ ಕಸ ತಗೊಳ್ಳೋವಂಥದ್ದನ್ನು ಆಯಿತು. ಇಂಥ ಒಂದು ಕೆಲಸ ಪದೇ ಪದೇ ನಾವು ಮಾಡೋವಂಥದ್ದಾಗಬೇಕು ಜನಪ್ರತಿನಿಧಿಗಳು. ಅದೇ ರೀತಿ ನಾಗರಿಕರು ಕೂಡ ಬಹಳಷ್ಟು ಜನ ಸಹಕರಿಸ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಈ ಚಿಕ್ಕಬಳ್ಳಾಪುರ ಸುಂದರ ನಗರ ಆಗಬೇಕು, ಸ್ವಚ್ಛ ನಗರ ಆಗಬೇಕು. ಅದೇ ರೀತಿ ಮನೆಗಳ ಪಕ್ಕದಲ್ಲಿ ಕಸ ಒಂದು ಖಾಲಿ ನಿವೇಶನದಲ್ಲಿ ಕಸ ಸುರಿಯುವಂಥದ್ದನ್ನು ಮಾಡ್ತಾಯಿದ್ರು ಕೆಲವರು. ಅಂಥ ಜಾಗದಲ್ಲೂ ಹೇಳಿದೆ, ನೋಡಿ ಇವತ್ತು ಖಾಲಿ ಇದೆ ಅಂತೇಳಿ ನೀವು ಸುರಿತೀರಾ, ನಾಳೆ ದಿನ ಆ ಕಸ ನಿಮಗೆ ಹೆಚ್ಚು ಸೊಳ್ಳೆಗಳ ಉತ್ಪತ್ತಿಯಾಗಿ ನಿಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದಾಗುತ್ತೆ. ತಾವು ಕಸ ಹಾಕಬೇಡಿ, ಹಾಕುವಂಥವ್ರಿಗೂ ಕೂಡ ಹಾಕಬೇಡಿ ಅಂತೇಳಿ ಹೇಳಿ ನಗರಸಭೆ ವಾಹನ ಏನು ಬರುತ್ತೆ ಆ ಟೈಮಿಂಗ್ ಬೇಕಾದರೆ ಇನ್ನೂ 1 ಸಾರಿ ಅಲ್ಲ 2 ಸಾರಿ ಹೆಚ್ಚು ಬರೋದಕ್ಕೆ ಅವಕಾಶ ಮಾಡ್ತೀವಿ. ಇಂಥ ಒಂದು ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಯಾವುದೇ ಮನವಿಗಳಿದ್ದರೂ ಕೂಡ ಹೇಳೋ ಅಂಥದ್ದನ್ನು ಮಾಡಬೇಕು ಅಂಥೇಳಿ ಹಲವು ಬಾರಿ ಹಲವು ಜಾಗದಲ್ಲಿ ಹೇಳಿದ್ರಿಂದ ಭಾಳಷ್ಟು ಜನ ಬದಲಾಗಿದ್ದಾರೆ. ಈ ಚಿಕ್ಕಬಳ್ಳಾಪುರನ ಸುಂದರ ನಗರ ಮಾಡೋದಕ್ಕೆ ಪಣ ತಟ್ಟಿದ್ದಾರೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.